ಇವರು MLA ಮಂತ್ರಿಗಳಿಗಿಂತ ಒಂದು ಕೈ ಹೆಚ್ಚು. ಅವ್ರದ್ದು ರಾಜಮನೆತನ ಇದ್ದ ಹಾಗೆ, ಇವ್ರದ್ದು 10 ಊರು ಸುತ್ತ ಇವ್ರದೇ ಜಮೀನು. ಕಲಾವಿದರು ಅಂದರೆ ಇವ್ರಿಗೆ ಅಚ್ಚುಮೆಚ್ಚು. ಕೊಡುಗೆ ದಾನಿಗಳು. ಹಾಡು, ನಟನೆ, ನೃತ್ಯ ಇಷ್ಟ ಆಗ್ಬಿಟ್ರೆ 10 ಎಕರೆನೇ ಬರ್ಕೊಡ್ತಾ ಇದ್ರು. ಆ ಥರ ಎಷ್ಟೋ ಜನ ಕೊಟ್ಟಿದ್ದಾರೆ. 10 ಊರು ಸುತ್ತ ಯಾವುದೇ ಕಾರ್ಯಕ್ರಮ ಆದರೂ ಮೊದಲು ಬಂದು ಕರೆಯೋದು ಇವ್ರನ್ನೇ. ಅದೇ ವಾಡಿಕೆ. ನಿಮ್ಮ ನಟನೆ ಏನೇ ಆದರೂ ಇವ್ರಿಗೆ ಇಷ್ಟ ಆಗ್ಬಿಟ್ರೆ 10 ಎಕರೆನೇ ಬರ್ಕೊಟ್ಬಿಡ್ತಾರೆ ಅವರು. ಚಿಕ್ಕಮಲ್ಲಿ ಶೈಲು ಡ್ರೀಮ್ಗೆ ಹೋಗಾಯ್ತು. ಮೈ ತುಂಬ ಒಡವೆ, ಕೈ ತುಂಬ ಕಾಸು, ಸ್ವಂತ ನಾಟಕದ ಕಂಪ್ನಿ, ಸ್ವಂತ ನಾಟಕದ ಥಿಯೇಟ್ರು. ಆಹಾ ಮಾವ, ಈ ಶೈಲುಗೆ ನೋಟಿನ ಹಾರ ಹಾಕಿದ್ದಾರೆ, ಶಾಲ್ ಹೊದಿಸಿ ಸನ್ಮಾನ ಮಾಡಿದ್ದಾರೆ. ಈ ಸತಿ ಜಮೀನ್ ಪತ್ರ ಕೈ ಕೊಡ್ಬೋದೇನೋ? ಏಯ್ ಪಕ್ರು, ಏಯ್ ದೊಡ್ಡಮಲ್ಲಿ ಚಿಕ್ಕಮಲ್ಲಿ, ಇವರು ನನ್ನ ನಾಟಕ ನೋಡಕ್ ಬಂದಾಗ ನನಗೆ ಹೇಳು, ನನ್ನ ಪರ್ಫಾರ್ಮೆನ್ಸ್ ನೋಡಿ ಅವರು ಕಳೆದು ಹೋಗ್ಬಿಡ್ಬೇಕು. ಆಯ್ತಕ್ಕ. ಕಮಾನ್. ತ್ರಿಶೂಲ್, ಯಾಕಪ್ಪ ಇಲ್ಲಿ ಕೂತಿದ್ಯಾ? ಮನೆಗಾದ್ರೂ ಬಾರೋ. ಬೇಸರ ಒಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಕಣೋ. ಅಮ್ಮ, ನಾನಿರೋ ಸ್ಥಿತಿ ಇವಾಗ ಯಾರಿಗೂ ಅರ್ಥ ಆಗ್ತಾಯಿಲ್ಲಮ್ಮ. ನಾನು ನೋಡಿದ ನಿಜ ನನ್ನ ನಂಬಿ ಅಂದರೆ ಯಾರು ನನ್ನ ನಂಬ್ತಾನೆ ಇಲ್ಲ. ನೀನಾದರೂ ನನ್ನ ನಂಬ್ತೀಯ ಅಲ್ವಮ್ಮ? ಮಗನೇ, ನನ್ಗೆ ಅರ್ಥ ಆಗುತ್ತೆ ಕಣೋ, ನೀನು ಅವಳನ್ನ ಎಷ್ಟು ಪ್ರೀತಿಸ್ತಾ ಇದ್ದೆ ಅಂತ. ಆ ಪ್ರೀತಿ ನಿನ್ನ ಮನಸ್ಸಿನ ಸಮಾಧಾನಕ್ಕೆ ಅವಳು ಇಲ್ಲೇ ಇರೋ ಥರ ಕಲ್ಪನೆ ಮೂಡಿಸ್ತಾ ಇದೆ. ಇಲ್ಲದೆ ಇರೋದನ್ನ ಇರೋ ಹಾಗೆ ತೋರಿಸೋದೆ ಕಣೋ ಪ್ರೀತಿ. ನಮ್ಮಪ್ಪ ಸತ್ತಾಗೂ ನನಗೆ ಇದೇ ಥರ ಆಗಿತ್ತು ಕಣೋ. ನಾನು ಎಲ್ಲಿ ಹೋದ್ರು ಬಂದ್ರೂ ನಮ್ಮಪ್ಪ ನನ್ನ ಜೊತೆನೇ ಇದ್ದಾರೆ ಅಂತ ನನಗೆ ಅನಿಸ್ತಾ ಇತ್ತು. ಆದರೆ ಕಾಲಕ್ರಮೇಣ ಅದೆಲ್ಲ ನನ್ನ ಭ್ರಮೆ ಅಂತ ನನಗೆ ಅರ್ಥ ಆಯಿತು. ಕಾಲ ಎಲ್ಲದನ್ನು ಮರೆಸುತ್ತೆ ಕಣೋ, ಹಾಗೆ ಇದನ್ನು ಮರೆಸುತ್ತೆ. ಅಮ್ಮ, ನನಗೆ ಭ್ರಮೆ ಯಾವುದು ನಿಜ ಯಾವುದು ಗೊತ್ತಾಗ್ತಲ್ಲ ಅಂತ ಅಂದ್ಕೊಂಡಿದ್ಯಾ? ಇಲ್ಲಮ್ಮ, ನಾನು ಹೇಳ್ತಾ ಇರೋದು ನಿಜಾನೇ. ತ್ರಿಶೂಲ್, ಸಮಾಧಾನ ಮಾಡ್ಕೊ ಮಗನೆ, ಯೋಚನೆ ಮಾಡಬೇಡ. ಅಮ್ಮ, ಹೇಗಮ್ಮ ನಂಬಿಸ್ತೀನಿ ನಿಮಗೆಲ್ಲ? ಹಾಂ, ನಾನು ನೋಡಿದ್ದನ್ನು ನೀವುಗಳು ನೋಡಿದ್ರೆ ಮಾತ್ರ ನೀವು ನಂಬೋದು ಅಲ್ವಾ? ಸರಿ, ಶಿವಾನಿನ ನನಗೆ ಕರ್ಕೊಂಡ್ಬಂದು ತೋರಿಸು. ಅವಳು ಇರೋದು ನಿಜ ಆಗಿದ್ರೆ ಕರ್ಕೊಂಡ್ಬಂದು ತೋರಿಸೋದು ದೊಡ್ಡ ವಿಚಾರ ಅಲ್ವಲ್ಲ? ಅಲ್ಲಮ್ಮ, ಸಮಾಧಾನ ಮಾಡ್ಕೊ ಮಗನೆ. ಅವಳ ಪ್ರೀತಿನ ನೆನೆಸ್ಕೊ, ಅವಳ ಜೊತೆ ಕಳ್ದಲ್ಲ ಆ ಸಮಯನ ನೆನೆಸ್ಕೊ ಮಗನೆ. ನಿನ್ನ ಈ ಥರ ನೋಡೋಕೆ ನನ್ನ ಕೈಲಿ ಆಗ್ತಾ ಇಲ್ಲ ಕಣೋ, ಸಮಾಧಾನ ಮಾಡ್ಕೊ. ಇವರೆಲ್ಲ ಯಾಕೆ ನಾನು ಅರ್ಥ ಮಾಡ್ಕೋತಾರಲ್ಲ? ಶಿವಾನಿ ನಿಜವಾಗ್ಲೂ ಇದ್ದಾಳೆ, ನಾನು ಅವಳನ್ನ ನೋಡಿದ್ದೀನಿ ಅಂತ ಯಾಕೆ ಇವರೆಲ್ಲ ನಂಬ್ತಾ ಇಲ್ಲ? ಇವರಿಗೆಲ್ಲ ಹೇಗೆ ಅರ್ಥ ಮಾಡಿಸ್ಲಿ? ದಿಗ್ವಿಜಯ, ನಿನ್ನ ಮಗ ಬಂದ ತಾನೆ, ನಿನ್ನ ಎದುರಿಗೆ ನಿಂತ ತಾನೆ. ನೀನು ಮದುವೆ ವಿಚಾರ ಮಾತಾಡ್ಬೇಕಿತ್ತು. ಮಾತಾಡಿದ್ನಲ್ಲ. ಮದುವೆ ವಿಚಾರ ಅಲ್ಲ, ಮದುವೆ ಮಾಡ್ಸೋದ್ರ ಬಗ್ಗೆ ಮಾತಾಡ್ಬೇಕಿತ್ತು. ಖಂಡಿತವಾಗಿ ಇವಳನ್ನೇ ಮದುವೆ ಆಗು ಅಂತ ಹೇಳ್ಬೇಕಿತ್ತು. ನೋಡು ಕೃಷ್ಣೆ, ನಾನು ಅಷ್ಟೊಂದು ಕಠೋರವಾಗಿ ಮಾತಾಡೋದಕ್ಕೆ ಆಗೋದಿಲ್ಲ. ಹಾಗೊಂದು ವೇಳೆ ಮಾತಾಡಿದರೆ ಮನೆಯವರೆಲ್ಲ ನನ್ನ ಮೇಲೆ ಅನುಮಾನ ಪಡ್ತಾರೆ. ನೆನಪಿನಲ್ಲಿರಲಿ, ನಾನಿಲ್ಲಿ ದಿಗ್ವಿಜಯ ಅಲ್ಲ, ಅವನ ತಮ್ಮ ಧನಂಜಯ. ಈ ಮನೆಯಲ್ಲಿ ಯಾವುದೇ ಡಿಸಿಷನ್ ತೊಗೊಳೋದಕ್ಕೆ ನನಗೆ ಹಕ್ಕಿಲ್ಲ. ಅದೇನೋ ಸಂಮೋಹಿನಿ ವಿದ್ಯೆನ ಬಳಸಿ ಅವನನ್ನು ಒಪ್ಪಿಸಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದೆಯಲ್ಲ, ಹಾಗೆ ಮಾಡು.
ಆಗ ನೀನು ಅಂದ್ಕೊಂಡಿರೋ ಹಾಗೆ ಮದುವೆ ನಡೆಯುತ್ತೆ ತಾನೆ, ನಂದೇನೋ ಅಭ್ಯಂತರ ಇಲ್ಲ. ಆ ಪ್ರಯತ್ನ ಕೂಡ ಆಗ್ತಾ ಇದೆ. ಇದರ ಮಧ್ಯೆ ನೀನು ಬೇರೆ ಥರ ಯೋಚನೆ ಮಾಡಿದ್ರೆ ನಾನು ಕೂಡ ಬೇರೆ ಥರನೇ ಯೋಚನೆ ಮಾಡಬೇಕಾಗತ್ತೆ. ಎಚ್ಚರ. ಲೇ ಪಕ್ರು, ಅಕ್ಕ ದೊಡ್ಡ ಮನೆಯವ್ರು ಬಂದು ಮುಂದಿನ ಸೀಟಲ್ಲಿ ಕೂತ್ಕೊಂಡಿದಾರ ಅಂತ ನೋಡ್ಕೊಂಬಾರೋ. ಆಯ್ತಕ್ಕ. ಲೇ ದೊಡ್ಡಮಲ್ಲಿ, ಏನೇ ಚಿಕ್ಕಮಲ್ಲಿ? ದೊಡ್ಡ ಮನೆಯವ್ರು ಬರ್ದೆ ನಾಟಕ ಆಡಲ್ಲ ಅನ್ಸುತ್ತೆ ನಮ್ಮ ಶೈಲು ಮೇಡಮ್. ಅಕ್ಕ ಅವ್ರು ಯಾರು ಬಂದಿಲ್ಲ ಅಕ್ಕ. ಬಂದಿಲ್ವಾ? ಛೇ, ಅವ್ರು ಬರ್ದೆ ಪರ್ಫಾರ್ಮೆನ್ಸ್ಗೆ ಮಜಾನೇ ಇರಲ್ವಲ್ಲೋ. ಅವ್ರು ಬಂದು ನನ್ನ ನಾಟಕ ನೋಡಿ 10 ಎಕರೆನೋ ಅಟ್ಲೀಸ್ಟ್ 5 ಎಕರೆನಾದ್ರೂ ಬರ್ಕೊಡ್ತಾರೆ ಅಂದ್ಕೊಂಡಿದ್ದೆ. ಅಂದರೆ ಈಗ ನಾಟಕದ ಮಂಡಳಿ, ನಾಟಕದ ಥಿಯೇಟರು. ಏ ಚಿಕ್ಕಮಲ್ಲಿ, ಹೇಳೆ ದೊಡ್ಡಮಲ್ಲಿ, ಅಕ್ಕ ಕಲ್ಪನೆಗೆ ಹೋಗ್ಬಿಟ್ಲು ಕಣೆ. ಕಲ್ಪನೆಯಲ್ಲಿ ಆಡೋ ಆಟಕ್ಕೆ ಕಪ್ ಸಿಗಲ್ಲ ಕಣೆ, ಚಿಪ್ಪೆ ಸಿಗೋದು. ಅಷ್ಟು ಚೀಪಾಗಿ ಮಾತಾಡಬೇಡಿ ಅಕ್ಕನ ಬಗ್ಗೆ. ನಮ್ಮ ಅಕ್ಕ ಎಷ್ಟೇ ದೊಡ್ಡ ಲೆವೆಲ್ಗೆ ಹೋದ್ರು ನಾವು ಅವ್ರ ಜೊತೆನೇ ಇರ್ತೀವಲ್ಲ. ನೋಡ್ತಾ ಇರೋ, ನಾವು ಒಂದಿನ ಲೆವೆಲ್ಗೆ ಬಂದೇ ಬರ್ತೀವಿ. ಆದರೂ ಅವ್ರ ಮನೆಗೆ ಹೋಗಿ ಅಷ್ಟು ಕೇಳ್ಕೊಂಡ್ರು, ಯಾಕೆ ಬರಲಿಲ್ಲ ಅವರು? ಅಕ್ಕ, ನಿನ್ನ ಮುಖ ನೋಡಿದ ತಕ್ಷಣ ಬರಕ್ಕೆ ಅವ್ರು ನಿನ್ನ ಫ್ಯಾನ್ಸಾ? ಅವ್ರು ಇಷ್ಟ ಬಂದಾಗ ಬರ್ತಾರೆ ಬಿಡು. ಈ ಶೈಲು ಸ್ಟೈಲ್ಗೆ ಫ್ಲ್ಯಾಟ್ ಆದವರೇ ಇಲ್ಲ, ಅವಳ ಸ್ಮೈಲ್ಗೆ ಫಿದಾ ಆದವರೇ ಇಲ್ಲ. ಶೈಲು ಅಂದರೆ ಸ್ಟೈಲು, ಸ್ಟೈಲು ಅಂದರೆ ಶೈಲು. ಲೈ ಪಕ್ರು, ಹೋಗೋ, ಅವ್ರು ಬಂದ ತಕ್ಷಣ ನನಗೆ ಹೇಳು. ಆಯ್ತಕ್ಕ. ಲೈ ಚಿಕ್ಕಮಲ್ಲಿ, ಅಲ್ಲಿ ನಿಂತ್ಕೊಂಡು ಗಾಸಿಪ್ ಮಾಡಿದ್ ಸಾಕು, ಬಂದು ಕೂದಲು ಬಾಚು. ನನ್ನ ಸುಂದರಾಂಗ, ನನ್ನ ಜೊತೆ ಬದುಕಬೇಕಾದವನು, ನನಗೆ ವರನಾಗಿ ಬಂದು ನನ್ನ ಶಾಪ ಮೋಕ್ಷಕ್ಕೆ ವರವಾಗಬೇಕಾದವನು. ನಿಮ್ಮ ನೋವು ಸಂಕಟ ಎಲ್ಲ ನನಗೆ ಅರ್ಥ ಆಗುತ್ತೆ. ನಿಮ್ಮ ಹೆಂಡ್ತಿನ ನೀವು ಎಷ್ಟು ಪ್ರೀತಿಸ್ತಾ ಇದ್ರಿ ಅಂತ ನನಗೆ ಗೊತ್ತಾಗುತ್ತೆ. ನಾನೇನೋ ಬಲವಂತವಾಗಿ ನಿಮ್ಮ ಪ್ರೀತಿ ಬೇಕು ಅಂತ ಬಯಸಲಿಲ್ಲ. ಎಲ್ಲರೂ ಮದುವೆ ಆಗು ಅಂದಿದ್ದಕ್ಕೆ ನಾನು ಒಪ್ತೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಬಲವಂತಕ್ಕೆ ಮದುವೆ ಆಗ್ಬೋದು, ಆದರೆ ಪ್ರೀತಿ ಆಗಲ್ಲ. ನಿಮ್ಮ ಮನಸ್ಸಲ್ಲಿ ನನಗೆ ಗೊತ್ತಿಲ್ಲದೆ ಮದುವೆ ಆಸೆ ಬೀತಿದ್ದಕ್ಕೆ ರಿಯಲಿ ಸಾರಿ. ನನಗೂ ನಿಮ್ಮ ಈ ಮನಸ್ಸೇ ಇಷ್ಟ. ನನಗೆಷ್ಟೇ ಬೇಡ ಅಂದರೂ ನಿಮ್ಮ ಮನಸ್ಸಲ್ಲಿ ಒಂಚೂರು ಜಾಗ ಬೇಕು ಅಂತ ಈ ನನ್ನ ಮನಸ್ಸು ಬಯಸ್ತಾ ಇದೆ. ಜಾಗ ಕೊಡ್ತೀರಾ ಅಲ್ವಾ? ನಿಮ್ಮ ಜೊತೆ ಹಸೆ ಮನೆ ಮೇಲೆ ಕೂತ ತಕ್ಷಣ ನೀವೇ ನನ್ನ ಗಂಡ ಅಂತ ನಾನು ನಿರ್ಧಾರ ಮಾಡಿಬಿಟ್ಟೆ. ಇವತ್ತಲ್ಲ ನಾಳೆ ನೀವು ನಂಗೆ ಸಿಗ್ತೀರಾ ಅನ್ನೋ ನಂಬಿಕೆನಲ್ಲಿ ಕಾಯ್ತಾ ಇರ್ತೀನಿ.
ಸ್ವಪ್ನ ಸುಂದರಿ ನಾಟಕ ಇವತ್ತು ಸಂಜೆ ನಮ್ಮೂರಲ್ಲ ಅಂದ್ರೆ ಅಂದ್ರೆ ಏನಿದೆ ಅರ್ಥ? ಮಾ 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 ಅಮ್ಮ ಅಮ್ಮ ಬಾಮ್ಮ ನನ್ನ ಜೊತೆಗೆ ಹೋಗೋಣ. ಎಲ್ಲಿಗೋ? ಶಿವಾನಿ ಸತ್ತಿಲ್ಲ, ಬದುಕಿದ್ದಾಳೆ. ಅವಳನ್ನ ನೋಡಿದೆ ಅಂತ ಹೇಳಿದಾಗ ನನ್ನ ಮಾತನ್ನು ಯಾರೂ ನಂಬಲಿಲ್ಲ ಅಲ್ಲ. ಸತ್ತಿರೋಳು ವಾಪಸ್ ಬರ್ತಾಳೆ ಅಂದ್ರೆ ಯಾರು ನಂಬ್ತಾರೆ? ನಾನು ಕೃಷ್ಣನ್ ಮದುವೆ ಆಗ್ತೀನಿ ಅಂತ ಹೇಳಿದಾಗ ನನ್ನನ್ನು ಎಲ್ಲರೂ ನಂಬಿದ್ರು, ಎಲ್ಲರೂ ಖುಷಿಪಟ್ಟರು. ಆದರೆ ನೀನು ಮಾತ್ರ ನಾನು ನಂಬಲಿಲ್ಲ. ಯಾಕೆ ಹೇಳು? ನಿನಗೆ ನನ್ನ ಮಾತು ಮನಸ್ಸು ಎಲ್ಲ ನೀಟಾಗಿ ಅರ್ಥ ಆಗತ್ತಮ್ಮ. ಅದಕ್ಕೆ ನನ್ನ ಜೊತೆ ಬಾ ಅಂತ ಹೇಳ್ತಾ ಇರೋದು. ಬಾ ಹೋಗೋಣ. ಮಗನೇ ನಿಂಗೆ ಇಲ್ಲ ಅಮ್ಮ, ನಾನು ತಲೆ ಕೆಟ್ಟು ಮಾತಾಡ್ತಾ ಇಲ್ಲ. ನನ್ನ ಕಣ್ಣಾರೆ ನಾನು ಏನು ನೋಡಿದ್ನೋ ಅದನ್ನೇ ನಿನಗೆ ತೋರಿಸ್ತೀನಿ ಅಂತ ಹೇಳ್ತಾ ಇರೋದು. ಬಾ ಹೋಗೋಣ. ಅಲ್ಲಪ್ಪ ತ್ರಿಶೂಲ್, ನೀನು ಅಮ್ಮ, ನೀನು ನಿನ್ನ ಮಗನ ನಂಬ್ತೀಯ ಅಲ್ವಾ? ಹಾಂ, ನಿಜ ಹೇಳು. ನಾನು ಶಿವ ನೀನು ತೋರಿಸ್ತೀನಿ, ನಿಜವಾಗ್ಲೂ ತೋರಿಸ್ತೀನಿ. ಅವಳು ಇವಾಗ ಇಲ್ಲೇ ಇದ್ದಾಳೆ, ನಮ್ಮೂರಲ್ಲೇ ಇದ್ದಾಳೆ. ಬಾ ಅಮ್ಮ, ನನ್ನ ನಂಬು. ಬಾ ಹೋಗೋಣ. ಬಾ ಅಮ್ಮ, ನೀನು ಬಾ ಅಮ್ಮ. ನೀನು ದಿಗ್ವಿಜಯ, ನಿನ್ನ ಮಗ ಬದಲಾಗೋ ಹಾಗೆ ಕಾಣಿಸ್ತಾ ಇಲ್ಲ. ಏನು ಹೇಳ್ದ? ನಾನು ಅವನ ಹತ್ರ ಮಾತಾಡ್ತಾ ಅವನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟೆ. ಆದರೆ ಅವನು ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೋ ಕಾಣಿಸ್ತಾನೆ ಇಲ್ಲ. ನಾನು ನನ್ನ ಶಕ್ತಿ ಪ್ರಯೋಗಿಸಿ ಅವನನ್ನು ಬದಲಾಯಿಸೋ ಪ್ರಯತ್ನ ಮಾಡಬೇಕು. ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಸರಿ, ಹಾಗೆ ಮಾಡ. ಅವನು ಒಪ್ಪಿದ ಅಂದರೆ ಮನೆಯವರೆಲ್ಲರೂ ಒಪ್ತಾರೆ. ಪ್ರಯೋಗ ಮಾಡ್ತೀನಿ, ಆಮೇಲೆ ಬೇಕು. ಇಲ್ಲಿಗೆ ಯಾಕೋ ಕರ್ಕೊಂಡು ಬಂದಿದ್ಯಾ? ನಾಟಕ ನೋಡಕ್ಕಮ್ಮ. ಏನ್ ಮಾತಾಡ್ತಿದ್ಯೋ? ನಾಟಕ ನೋಡೋ ಪರಿಸ್ಥಿತಿ ಇಲ್ಲ ಇದೀವಿ ನಾವಿವಾಗ. ಅಮ್ಮ, ನನಗೆ ಹೇಳಿದ್ನಲ್ಲ ನನಗೇನೋ ತೋರಿಸ್ಬೇಕು ಬಾಯ್ಲಿ ಅಂತ. ನಾಟಕ ನೋಡಮ್ಮ, ನಿಮಗೆ ಎಲ್ಲ ಗೊತ್ತಾಗತ್ತೆ. ಅದು ಮುಂದೆ ಕೂತ್ಕೊ. ಸತ್ಯನ ಹತ್ತಿರದಿಂದ ನೋಡುವಂತೆ. ಏನ್ ಸತ್ಯನೋ? ಸ್ವಪ್ನ. ನಾಟಕದ ಹೆಸರು ಚೀಸೋ ಸ್ವಪ್ನ ಸುಂದರಿ ಅಂತ. ಓ ಕೂತ್ಕೊಮ್ಮ. ಸ್ವಪ್ನ, ನಿನ್ನ ಅರಮನೆಯಲ್ಲಿ ಚಿನ್ನದ ಉಯ್ಯಾಲ ತೂಗೋ ಯೋಗ್ಯತೆ ನನಗಿಲ್ದೇ ಇರ್ಬೋದು. ಆದರೆ ನೀನು ಕೇಳಿದಷ್ಟು ಪ್ರೀತಿ ಕೊಡೋಷ್ಟು ಬಡ ಜೀವ ನಾನು. ಸ್ವಪ್ನ ಸುಂದರಿ, ಆಗ್ತೀನಿ, ನಿನ್ನ ಮನದ ರಾಣಿ ನಾನು ಆಗ್ತೀನಿ. ಜೀವ ನಿಂದಾದ್ರೆ ಆತ್ಮ ನಂದು ತ್ರಿಲೋಕ್, ಹೃದಯ ನಿಂದಾದ್ರೆ ಅದರ ಬಡಿತ ನಾನು ತ್ರಿಲೋಕ್. ನೀನು ನನ್ನವನು ತ್ರಿಲೋಕ್. ನನ್ನ 7 ಜನ್ಮದ ಬಂದು ನೀನೇ ತ್ರಿಲೋಕ್, ನೀನೇ. ಶಿವಾನಿ, ನೀನು ಎಲ್ಲಿಗೆ ಹೋಗ್ತಿದ್ದೆ ನೀನು? ನೋಡು, ನಮ್ಮ ಮನೆಯವ್ರಿಗೆ ಮಾತ್ರ ಯಾವುದೇ ರೀತಿ ತೊಂದರೆ ಕೊಡಬೇಡ. ನಿನ್ನನ್ನು ಯಾರಾದರೂ ಈ ಸ್ಥಿತಿನಲ್ಲಿ ನೋಡಿಬಿಟ್ರೆ ಸಮಸ್ಯೆ ಆಗುತ್ತೆ. ಏನು ಮಾಡೋದೀಗ? ನಿನ್ನ ಮಗನ ಜೊತೆ ನನ್ನ ಮದುವೆ ಆಗಬೇಕು. ಬೇಗ ಮದುವೆ ಮಾಡಿಸು. ನಿನ್ನ ಈ ರೂಪ ನೋಡಿಬಿಟ್ರೆ ನನ್ನ ಮಗನೇ ಅಲ್ಲ, ಪ್ರಪಂಚದಲ್ಲಿ ಯಾರೂ ನಿನ್ನನ್ನು ಮದುವೆ ಆಗೋದಿಲ್ಲ.
ಹೀಗಿದ್ದು ಯಾಕೆ ಹೀಗೆ ಮಾತಾಡ್ತಿದ್ದೆ ನೀನು? ನನಗೆ ರಕ್ತ ರಕ್ತ ಬೇಕು. ಎಲ್ಲಿದ್ದಾರೆ? ಏಯ್ 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 ಮತ್ತೆ ಇಲ್ಲಿ ಮನೆಯಲ್ಲಿ ಹುಡುಕ್ಬೇಡ. ನಮ್ಮ ಮನೆಯವ್ರಿಗೆ ಯಾರಿಗೂ ತೊಂದರೆ ಕೊಡಬೇಡ. ನಿನ್ ಬೇಕಾದ್ರೆ ಹಾಂ ಇಲ್ಲೇ ಹತ್ತಿರದಲ್ಲಿ ನಾಟಕ ನಡೀತಿದೆ, ಅಲ್ಲಿಗೆ ಹೋಗು. ನಿನಗೆ ಬೇಕಾಗಿರುವಂಥ ತರುಣಿಯರು ಸಿಗ್ತಾರೆ ಅಲ್ಲಿ. ಸದ್ಯಕ್ಕೆ ನಾಟಕ ನಡೆಯೋ ಕಡೆ ಮುಂದಕ್ಕೆ 3 ದಿನದ ನಂತರ ಮತ್ತೆ ಬಲೆ ಬೇಕು. ಅಂದರೆ ಇದಕ್ಕೆ ಕೊನೆನೇ ಇದೆ. ಕೊನೆ ಇದೆ. ಅದಕ್ಕೆ ನಿನ್ನ ಮಗ ನನ್ನ ಮದುವೆ ಆಗಬೇಕು. ನನ್ನ ಮದುವೆ ಆದರೆ ನನ್ನ ಸಮಸ್ಯೆ ಇರಲ್ಲ. ನೋಡು, ಮೊದಲು ಈ ನಿನ್ನ ರೂಪನ ಬದಲಾಯಿಸ್ಕೊ. ಮುಂದಿನ ವಿಚಾರನ ಆಮೇಲೆ ಮಾತಾಡೋಣ. ಹೋಗ್ತೀನಿ, ನಾಟಕ ನಡೆಯೋ ಜಾಗಕ್ಕೆ ಹೋಗ್ತೀನಿ. ನವತರಣಿಯ ರಕ್ತ ಇರ್ತೀನಿ. ನನ್ನ ತ್ರಿಲೋಕನನ್ನು ಕೊಲ್ಲೋ ಪ್ರಯತ್ನ ಮಾಡಿದ ನೀವು ನನ್ನ ತಂದೆ ತಾಯಿಯೇ ಅಲ್ಲ. ಹಾಗೆಲ್ಲ ಹೇಳ್ಬೇಡ ಮಗಳೇ. ಹೋಗಿ ಹೋಗಿ ಆ ಆಟೋವನ್ ಜೊತೆ ಓಡಾಡ್ತಾ ಇದ್ರೆ ಈ ನೋಡೋ ಜನ ಏನು ಹೇಳೋದಿಲ್ಲ. ಅದು ಅವನ ಕೆಲ್ಸಕ್ಕೆ ಬಾರ್ದೇ ಇರೋ. ಕೆಲ್ಸಕ್ಕೆ ಬರ್ದೇ ಇರೋರು ನೀವು, ನಿಮ್ಮ ಶ್ರೀಮಂತಿಕೆ. ನನ್ನ ಹುಡುಗ ಆಟೋ ಓಡಿಸ್ತಾನೆ, ಅವನು ರೈತರ ಮಗ. ರೈತರು ಅನ್ನ ಬೆಳಿತಾರೆ, ವಿಷ ಹಾಕೋದಿಲ್ಲ ನಿಮ್ಮ ತರ. ಆಸ್ಪತ್ರೆಯಲ್ಲಿ ನನ್ನ ತ್ರಿಲೋಕನಿಗೆ ಏನಾದ್ರೂ ಆದ್ರೆ ನಾನು ಬದುಕಿರೋಲ್ಲ, ನನ್ನ ಪಾಲಿಗೆ ನೀವು ಬದುಕಿರೋದಿಲ್ಲ. ಇನ್ನು ಮುಂದೆ ಇದೇ ನನ್ನ ಬದುಕು. ಆಟೋ ಓಡಿಸೋನ್ನ ಪ್ರೀತಿಸೋದಕ್ಕೆ ಅವನ್ನ ಕೊಲ್ಲೋ ಪ್ರಯತ್ನ ಮಾಡಿದ್ರಿ ಅಲ್ಲ. ಇನ್ನು ಮುಂದೆ ನಿಮ್ಮ ಮಗಳು ಆಟೋ ಓಡಿಸ್ತಾಳೆ, ನನ್ನನ್ನು ಕೊಂದುಬಿಡಿ. ಅಲ್ಲ, ಓ ದೊಡ್ಡ ಮನೆಯವರು, ಬನ್ನಿ 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 ಮೇಡಮ್. ನೀವು ಬಂದಿದ್ದು ತುಂಬ ಖುಷಿ ಆಯ್ತು. ಚೇರು ಲೇ ದೊಡ್ಡ ಮಲ್ಲಿ, ಚಿಕ್ಕ ಮಲ್ಲಿ ಯಾರು ಇಲ್ವಲ್ಲ ಮೇಡಮ್. ಬನ್ನಿ ಒಳಗಡೆ ಕೂತ್ಕೊಳ್ಳೋಣ. ಮೇಡಮ್ಮ. ಮೇಡಮ್ ಅಂದರೆ ಬೇಜಾರಾಗತ್ತೇನೋ. ಆಯಿತು ಅಮ್ಮವ್ರೆ,